ಬಹುಶಃ ರಾಜಕಾರಣದಲ್ಲಿ ತನ್ನದೇ ಆದಂಥ ಛಾಪನ್ನ, ತನ್ನದೇ ಆದಂಥ ವ್ಯಕ್ತಿತ್ವವನ್ನ ರೂಪಿಸಿಕೊಂಡವರಲ್ಲಿ ಮಾನ್ಯ ಎಚ್ ಎನ್ ಕೃಷ್ಣ ಅವರು ಮೊದಲಿಗರು ಅಂತ ನಾನು ಭಾವಿಸ್ತೇನೆ. ಅವರ ಒಂದು ರಾಜಕೀಯ ಜೀವನದಲ್ಲಿ ಅಮೆರಿಕದಲ್ಲಿ ಓದಿದ್ರು ಸಹ ಕಾನೂನು ಪದವೀಧರರಾಗಿ ಭಾರತಕ್ಕೆ ಬಂದು ಹಳ್ಳಿಯಿಂದ ದಿಲ್ಲಿಯವರೆಗೆ ಅವರ ರಾಜಕೀಯ ಅಧಿಕಾರವನ್ನು ಮಾಡುವಂಥ ಒಂದು ಸದವಕಾಶ ಅವರದಾಗಿತ್ತು. ಸಚಿವರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ರಾಜ್ಯಪಾಲರಾಗಿ, ಸ್ಪೀಕರ್ ಆಗಿ, ಅನೇಕ ಹಂತಗಳಲ್ಲಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದಂತಹ ಅಪಾರ ಅನುಭವದ ಒಂದು ಸಂಪತ್ತು ಎಸ್ ಎಂ ಕೃಷ್ಣ. ಈಗಾಗಲೇ ಉಗ್ರಪ್ಪನವರು ಮಾತನಾಡಿದಾಗೆ ಅವರ ಹೆಸರನ್ನು ನೆನಪು ಮಾಡಿಕೊಳ್ತಕ್ಕಂಥ ಯಾವುದಾದರೂ ಒಂದು ಯೋಜನೆಯನ್ನ ನಮ್ಮ ನಾಯಕರುಗಳು ನಿರ್ಧಾರ ಮಾಡಿ ಅದನ್ನು ತಂದಾಗ ಅವರು ಸದಾ ಈಗಲೂ ಎಲ್ಲ ನೆನಪಿನಲ್ಲಿ ಇರ್ತಾರೆ. ಆದರೆ ನಿರಂತರವಾಗಿ ಅವರ ಹೆಸರು ಚಿರಸ್ಥಾಯಿಯಾಗಿ ಇರ್ತದೆ ಅನ್ನೋ ಭಾವನೆಯನ್ನ ನಾನು ಹಂಚಿಕೊಳ್ತಾ, ಅವರು ಮಹಿಳೆಯರಿಗೆ ಕೊಟ್ಟಂತ ಆದ್ಯತೆ, ಸ್ವಸಹಾಯ ಗುಂಪುಗಳಿರ್ಬೋದು, ಸ್ತ್ರೀ ಶಕ್ತಿ ಸಂಘಟನೆಗಳಿರ್ಬೋದು, ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಲವನ್ನು ತಂದುಕೊಟ್ಟಂಥವರು. ಅವರ ಸಂಪುಟದಲ್ಲಿ 4 ಮಹಿಳೆಯರು ಸಚಿವರಾಗಿದ್ದು ಅವರು ಮಹಿಳೆಯರಿಗೆ ಕೊಟ್ಟಂತ ಒಂದು ಅವಕಾಶದಲ್ಲಿ ನನಗೂ ಒಂದು ಅವಕಾಶವಾದದ್ದನ್ನ ನಾನು ನೆನಪು ಮಾಡಿಕೊಳ್ತಾ, ಅವರಿಗೆ ಭಗವಂತ ಅವರ ಕುಟುಂಬ ವರ್ಗದವರಿಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಅವರ ಒಂದು ಅಗಲಿಕೆಯ ಶಕ್ತಿಯನ್ನು ಬರೆಸುವಂತ ಶಕ್ತಿಯನ್ನು ಕೊಡಲಿ ಅಂತ ನಾನಾದರೂ ಭಾವಿಸ್ತಾ, ನನಗೆ ಅವಕಾಶ 2 ನಿಮಿಷ ಅಂತ ಹೇಳ್ತಾರೆ, ಅದಕ್ಕೆ ನನಗೆ ವಿಶೇಷ ಸಾಕು. ಬಹಳಷ್ಟು ನಾಯಕರು ಮಾತಾಡೋರು ಇರೋದ್ರಿಂದ ನನಗೆ ಅವಕಾಶ ಕೊಟ್ಟಂತವರಿಗೆ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.